ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 14 ಆಗಸ್ಟ್ 2026 ಶುಕ್ರವಾರ ಭಾರ್ಗವವಾಸರ. ಸೂರ್ಯೋದಯ ಬೆಳಗ್ಗೆ 6:10, ಸೂರ್ಯಾಸ್ತ ರಾತ್ರಿ 6:53, ಚಂದ್ರೋದಯ ಬೆಳಗ್ಗೆ 7:29, ಚಂದ್ರಾಸ್ತ ರಾತ್ರಿ 7:55. ಇಂದಿನ ತಿಥಿ ದ್ವಿತೀಯ ರಾತ್ರಿ 8:15 ರವರೆಗೆ, ನಂತರ ತೃತೀಯ. ಯೋಗ ಪರಿಗ ಬೆಳಗ್ಗೆ 9:28 ರವರೆಗೆ, ನಂತರ ಶಿವ. ನಕ್ಷತ್ರ ಮಗ ಬೆಳಗ್ಗೆ 6:50, ಪೂರ್ವ ಫಾಲ್ಗುಣಿ ಬೆಳಗ್ಗೆ 6:09 ಆಗಸ್ಟ್ 15 ರವರೆಗೆ, ನಂತರ ಉತ್ತರ ಫಾಲ್ಗುಣಿ. ಕರ್ಣ ಬಾಲವ ಬೆಳಗ್ಗೆ 7:39, ಕೌಲವ ಸಂಜೆ 6:46, ತೈತಿಲ ಬೆಳಗ್ಗೆ 6:02 ಆಗಸ್ಟ್ 15, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ 12:49, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:59 ರಿಂದ 6:07 ರವರೆಗೆ, ಸಂಧ್ಯಾಕಾಲ ಸಂಜೆ 6:41 ರಿಂದ 7:50, ಅಮೃತಕಾಲ ರಾತ್ರಿ 9:33 ರಿಂದ 11:05 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:50 ರಿಂದ 12:24, ಯಮಗಂಡ ಕಾಲ ಮಧ್ಯಾಹ್ನ 3:33 ರಿಂದ 5:07 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 12:19 ರಿಂದ 1:52, ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28, ನಂತರ ಮಧ್ಯಾಹ್ನ 12:49 ರಿಂದ 1:40 ರವರೆಗೆ. ಬೆಳಗ್ಗೆ 6:09 ಆಗಸ್ಟ್ 15 ರವರೆಗೆ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಇಂದು ದಿನ ಸಾಧಾರಣವಾಗಿರುವುದು. ನಿಮ್ಮ ಮಕ್ಕಳ ಕುರಿತಾಗಿ ಒಳ್ಳೆಯ ಮಾಹಿತಿ ಸಿಗುವುದು. ಅವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ. ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪೂರ್ವಾಪರಗಳ ಅವಲೋಕಿಸಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದು. ಈ ದಿನ ವೃತ್ತಿಯಲ್ಲಿ ನಿಮ್ಮ ಕೆಲಸ ಹಾಗೂ ಮತ್ತಿತರ ಚಟುವಟಿಕೆಗಳಲ್ಲಿ ನಿರತರಾಗುವಿರಿ ಹಾಗೂ ದಿಢೀರ್ ಆರ್ಥಿಕ ಲಾಭ ಉಂಟಾಗಬಹುದು. ವೃಷಭ ರಾಶಿ. ಇಂದು ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಗೊಂದಲ ಇರುವುದು. ಸೋಮಾರಿತನದಿಂದ ಕೆಲಸಗಳು ವಿಳಂಬವಾಗಬಹುದು. ಹಣದ ವಿಷಯದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ. ವ್ಯವಹಾರದಲ್ಲಿ ದೂರದೃಷ್ಟಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರುವುದನ್ನು ತಪ್ಪಿಸಿ. ಇಂದು ಜನರ ಅಭಿಪ್ರಾಯ ನಿಮ್ಮ ವಿರುದ್ಧವೇ ಇರುವುದು. ಎಲ್ಲಾ ವಿಷಯದಲ್ಲೂ ಜಾಗರೂಕರಾಗಿರಿ. ಹಾಗೆ ನಿಮ್ಮ ವೈಯಕ್ತಿಕ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮಿಥುನ ರಾಶಿ. ಈ ದಿನ ತುಂಬಾ ಅನುಕೂಲಕರವಾಗಿದೆ. ವ್ಯಾಪಾರದಲ್ಲಿ ದೊಡ್ಡ ಆದೇಶಗಳನ್ನು ಪಡೆಯಬಹುದು. ನಿಮ್ಮ ಗುರಿ ಸಾಧನೆಗೆ ಹೆಚ್ಚಿನ ಪರಿಶ್ರಮ ಪಡುವಿರಿ. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಈ ದಿನ ತುಂಬಾ ಒಳ್ಳೆಯದು. ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವಿರುವುದು. ಕಟಕ ರಾಶಿ. ಈ ದಿನ ಮಿಶ್ರ ಫಲಗಳನ್ನು ಕಾಣುವಿರಿ. ಸಾಕಷ್ಟು ಒತ್ತಡದ ದಿನವಾಗಿರುವುದು. ಯಾವುದೇ ಅಹಿತಕರ ಕೆಲಸಗಳನ್ನು ಮಾಡಬೇಡಿ. ಇಂದು ನಿಮ್ಮ ನೆರೆಹೊರೆಯವರೊಂದಿಗೆ ಜಗಳಗಳಾಡಬೇಡಿ. ಕೆಟ್ಟ ನಡವಳಿಕೆ ಜನರೊಂದಿಗೆ ನೀವು ಸ್ನೇಹಿತರಾಗಬಹುದು. ಇಂದು ಯಾವುದೇ ಸಾಲ ವ್ಯವಹಾರಗಳಲ್ಲಿ ಸಿಲುಕದಿರುವುದು ಉತ್ತಮ. ಕುಟುಂಬದವರೊಂದಿಗೆ ಒಳ್ಳೆಯ ಸಂಬಂಧ ಕಾಪಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸಮಾಧಾನ ನೆಲೆಸುವುದು. ಸಿಂಹ ರಾಶಿ. ನೀವು ಅಂದುಕೊಂಡಂತೆ ಕೆಲಸಗಳು ನೆರವೇರುವವು. ಇಂದು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ನೈಪುಣ್ಯವನ್ನು ಪ್ರದರ್ಶಿಸುವಿರಿ. ಕುಟುಂಬದಲ್ಲಿ ಎಲ್ಲರೂ ಸಹಕಾರ ಮತ್ತು ಸಮಾಧಾನದಿಂದ ಇರುವರು. ಮನೆಯ ಖರ್ಚುಗಳಲ್ಲಿ ಇಳಿಕೆಯಾಗುವುದು. ಇಂದು ನಿಮಗೆ ಪ್ರಿಯವಾದ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಿರಿ. ಮುಖ್ಯ ನಿರ್ಧಾರ ತೆಗೆದುಕೊಳ್ಳಲು ಹೊಸ ಕೆಲಸ ಮತ್ತು ಹೂಡಿಕೆಗೆ ಅನುಕೂಲಕರ ದಿನ. ಕನ್ಯಾ ರಾಶಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಷ್ಟವಾಗುವ ಸಾಧ್ಯತೆಯಿದೆ.
ಅತಿಯಾದ ಚಿಂತೆ, ಆತಂಕ ಮಾನಸಿಕ ಶಾಂತಿಗೆ ಭಂಗ ತರಬಹುದು. ಹಾಗಾಗಿ ನಿಮ್ಮಲ್ಲಿ ಇಂದು ನಕಾರಾತ್ಮಕ ಯೋಚನೆಗಳು ಬರಬಹುದು. ಕೆಲವು ಅನಿರೀಕ್ಷಿತ ವೆಚ್ಚಗಳಾಗುವುದು. ಹಾಗಾಗಿ ಹಣದ ಕೊರತೆ ಎದುರಿಸಬೇಕಾಗಬಹುದು. ಸಮಯಕ್ಕೆ ಆಹಾರ ಸ್ವೀಕರಿಸಿ, ಪೋಷಕ ಆರೋಗ್ಯದ ಕಡೆ ಗಮನವಹಿಸಿ. ತುಲಾರಾಶಿ, ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಇಂದು ನೀವು ಹೊಸ ಕಾರ್ಯಗಳಿಗೆ ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅವಿವಾಹಿತರಿಗೆ ವಿವಾಹದ ಪ್ರಸ್ತಾವನೆಗಳು ಬರಬಹುದು. ವ್ಯಾಪಾರವನ್ನು ವಿಸ್ತರಿಸುವ ಆಲೋಚನೆ ಮಾಡಬಹುದು. ವೃತ್ತಿ ಮತ್ತು ದಾಂಪತ್ಯ ಜೀವನ ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ. ಸಮಯಕ್ಕೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುವವು. ಹೂಡಿಕೆಗೆ ದಿನ ಉತ್ತಮವಾಗಿದೆ. ಈ ದಿನ ಶುಭ ಸುದ್ದಿ ಕೇಳಬಹುದು. ವೃಶ್ಚಿಕ ರಾಶಿ, ಕುಟುಂಬದವರೊಡನೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ಹೊಸ ಕೆಲಸ ಮತ್ತು ವ್ಯಾಪಾರಕ್ಕೆ ದಿನ ಅನುಕೂಲಕರವಾಗಿದೆ. ಕೆಲಸಕ್ಕಾಗಿ ನೀವು ಇಂದು ಇಂಟರ್ವ್ಯೂಗಳಿಗೆ ಹೋಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ವಿಧಾನಗಳನ್ನು ಬಳಸಬಹುದು. ಇಂದು ಜನ ನಿಮ್ಮ ಗುಣವನ್ನು ಹೊಗಳುವರು ಹಾಗೂ ನಿಮ್ಮ ಸಕಾರಾತ್ಮಕತೆಯನ್ನು ಅಭಿನಂದಿಸುವರು. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವುದು. ಧನುರಾಶಿ, ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಸಂಜೆ ಒಡ ಹುಟ್ಟಿದವರೊಂದಿಗೆ ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸುವಿರಿ. ಇಂದು ವ್ಯವಹಾರಗಳಲ್ಲಿ ಲಾಭವಾಗುವುದು. ಮಹಿಳೆಯರು ಮನೆಯ ಕೆಲಸಗಳಲ್ಲಿ ನಿರತರಾಗುವಿರಿ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸು ಕಾಣುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು. ಮಕರ ರಾಶಿ, ಈ ದಿನ ನಿಮಗೆ ಅಷ್ಟು ಸಹಕರಿಸುವುದಿಲ್ಲ. ಹಾಗಾಗಿ ದಿನವನ್ನು ಶಾಂತಿ ಸಮಾಧಾನಕರವಾಗಿ ಕಳೆಯಿರಿ. ಯಾವುದೇ ವಿವಾದಗಳಿಗೆ ಹೋಗಬೇಡಿ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಬಹುದು. ಆಲಸ್ಯ ಮತ್ತು ಸೋಮಾರಿತನವಿರುವುದು. ಯಾವ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ನಿಮ್ಮಲ್ಲಿ ಉದ್ವಿಗ್ನತೆ, ಅವಮಾನ ಮತ್ತು ಸೋತಂತ ಮನೋಭಾವನೆ ಕಾಡುವುದು. ಎಲ್ಲಾ ಎದುರಿಸುವ ಮನೋಧೈರ್ಯದಿಂದ ಮುಂದುವರೆಯಿರಿ. ಕುಂಭರಾಶಿ, ಅದೃಷ್ಟ ನಿಮ್ಮ ಪರವಾಗಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುವುದು. ಸಂಗಾತಿಯೊಡನೆ ನಿಮ್ಮ ಬಾಂಧವ್ಯ ದೃಢವಾಗುವುದು. ಕುಟುಂಬದವರನ್ನು ಶಾಪಿಂಗ್ಗೆ ಕರೆದೊಯ್ಯುವಿರಿ. ಆಸ್ತಿ ಮಾರಾಟದ ವಿವಾದಗಳು ಪರಿಹಾರವಾಗುವುದು. ಬಾಕಿ ಉಳಿದ ವಿಷಯಗಳು ಬಗೆಹರಿದು ಮನಸ್ಸಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಪಡೆಯುವರು. ಮೀನರಾಶಿ, ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿರುತ್ತೀರಿ ಹಾಗೂ ನಿಮ್ಮ ಜವಾಬ್ದಾರಿಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ಯಾರಿಗೂ ಇಂದು ಸಾಲವನ್ನು ನೀಡಬೇಡಿ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನವಹಿಸಿ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಸೃಜನಶೀಲ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ. ಯಾರೊಂದಿಗೂ ವಿವಾದಗಳಲ್ಲಿ ತೊಡಗಬೇಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.